ಪ್ರಶ್ನೆ ಕೇಳ್ತೀನಿ ನಿಮಗೆ ಗೊತ್ತಿದ್ದ ವಿಷಯ ಅದ. ಎಷ್ಟು ಜನ SC ಜನ MBBS ಆಗಿದ್ದಾರೆ ಲಿಸ್ಟ್ ತೆಗಿರೋದು ಕಳೆದ 10 ವರ್ಷಗಳಿಂದ. ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಿ ನೀವು? 17% ಅದ. ಎಷ್ಟು ಜನ MBBS BE ಆಗಿದ್ದಾರೆ ಲಿಸ್ಟ್ ತೆಗಿರೋದನ್ನು. OBC ಒಳಗೆ ಎಷ್ಟು ಜನ ಇವತ್ತು IAS ಆಫೀಸರ್ ಆಗಿದ್ದಾರೆ ಅಥವಾ ಇದು ಹೇಳ್ತಾರೆ ಈ ಒಂದು MBBS ಮತ್ತೆ ಎಷ್ಟು ಜನ ಆಗಿದ್ದಾರೆ? ಇಲ್ಲಿ ಗೊತ್ತಾಗಿಬಿಡ್ತದೆ ನಮ್ಗೆ ಸತ್ಯ ಏನಂತೀರ. ಎಲ್ಲನೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಜೀವ ಸಿಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಜಾತಿವಾರ ಸಮೀಕ್ಷೆ ಮಾಡಲಿಕ್ಕೆ ಇದ್ದಿದ್ದಾರೆ. ಅವ್ರು ಎಷ್ಟು ಅದಾವ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಅದನ್ನು ಈಗ ಮುಂದೆ ದುಡ್ತಾಯಿದ್ರು ಇವರೆಲ್ಲ ವಿರೋಧ ಪಕ್ಷಗಳು ಕೊಡ್ಕೊಂಡು. ಆದರೆ ಸಿದ್ದರಾಮಯ್ಯನವರು ಅವ್ರು ಉಂಟು ಬೆಳೆದು ಬಂದವರು ಜಾತಿಯಿಂದ ಎಷ್ಟು ಭೀಕರತಿದ್ದವ್ರು ಗೊತ್ತಿದ್ದವ್ರು. ಯಾಕಂದರೆ ಯಾವಾಗ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋದರು, ಅವರು ರೈಲಿನಿಂದ ಹೊರಗೆ ಹೋಗೋದ್ರು, ಆಗ ಗೊತ್ತಾದವ್ರಿಗೆ ಎಷ್ಟು ಕೆಟ್ಟದಪ್ಪ ಜಾತಿಯ ವ್ಯವಸ್ಥೆ ಅಂತೇಳಿ. ಅಲ್ಲಿ ಜನಾಂಗೀಯ ವ್ಯವಸ್ಥೆ ಕಪ್ ಅಂತೇಳಿ ಹೊರಗೆ ಹೋಗೋದ್ರು. ಹೌದಲ್ಲ ನಮ್ಮ ಇಲ್ಲಿ ದಲಿತ ಸಮುದಾಯ ಹಿಂಗೆ ಆಗ್ತಿರ್ಬೇಕಲ್ಲ ಅಂತೇಳಿ ಅವರು ಆಗ ಹೋರಾಟ ಶುರು ಮಾಡಿದರು. ಇವತ್ತಿನ ಸಿದ್ದರಾಮಯ್ಯ ಮಾಡಿದಾರೆ ಆ ದೇಶದಲ್ಲಿ ಜಾತಿವಾರ ಸಮೀಕ್ಷೆ ನಿಶ್ಚಿತ ಹೇಳಿದಾರೆ. ಅವ್ರು ಸಮಾಧಾನ ಆಗಲಿ. ಅಲ್ಲಿ ತಿಕ್ಕಾಡಿರುವಣ ಒಡಕಂತ ಅದ ಮೊದಲ ನಾವು ಒಡೆದ ಬಿಟ್ಟಿವಿ. ದೇಶ ನಮ್ಮ ದೇಶದ ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಹೇಳ್ಕೊಡೋದು ಅಷ್ಟೇ, ಏಕತೆ ಇಲ್ಲ. ಯಾರು ನಂಬುದಿಲ್ಲ. ಜಾತಿಯಂತೆ ಒಂದು ಜಾತಿ ಕೂಡೋದು ಭಾಳ ಕಷ್ಟ ಅದ. ಅಂಥ ವಿಷಯದಲ್ಲಿ ಜಾತಿಗಳು ಏನೋ ಸರ್ವೆ ಮಾಡ್ತಾ ಇದ್ದಾರೆ. ಅದು ಹೋಗ್ತದೆ ಕಾಲಾಂತರದಲ್ಲೇ. ಎಲ್ಲರೂ ಅದು ಹೋಗೋದು ಒಂದಾಗ ಆದಂಗೆ ಹೋಗ್ತದೆ. ಎಲ್ಲರೂ ಶಿಕ್ಷಣ ಕೊಡಿಸಿದ್ರೆ, ಎಲ್ಲರಿಗೂ ಉದ್ಯೋಗ ಕೊಡಿಸಿದ್ರೆ ಇಲ್ಲಿಯೇ ಜಾತಿ ಹೋಗ್ತದೆ. ಅದು ಕೊಡಿಸೋರು